ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ KCET 2024ನೇ ಸಾಲಿನ ಆರ್ಡ್ರ್ ಕಾಪಿಯನ್ನು ನಿಮಗೆ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿಕೊಂಡು ಕಾಲೇಜಿಗೆ ಅಡ್ಮಿಷನ್ ಪಡ್ಕೋಬೇಕಂತಂದರೆ ಆರ್ಡ್ರ್ ಕಾಪಿಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ನಾನು ಅಫಿಷಿಯಲ್ ವೆಬ್ಸೈಟಲ್ಲಿದ್ದೀನಿ ಮತ್ತು ಲಿಂಕಲ್ಲಿದ್ದೀನಿ. ಈ ಲಿಂಕಿಗೆ ಕ್ಲಿಕ್ ಮಾಡಿದಾಗ ನಿಮಗೆ ಅಡ್ಮಿಷನ್ ಆರ್ಡ್ರ್ ಕಾಪಿ ಹೆಂಗೆ ಡೌನ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಕೂಡ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಸೊ ನೋಡಿ, ನಾನಿವಾಗ ಲಾಗಿನ್ ಮಾಡ್ತಾಯಿದ್ದೀನಿ. ಲಾಗಿನ್ ಮಾಡಿದ ಮೇಲೆ ನಮಗೆ ಮತ್ತೇನಾಗುತ್ತೆ, ಪೇಜ್ ಓಪನ್ ಆಗುತ್ತೆ. ಇದು ಹಳೆಯ ಒಂದು ಡೆಮೋ ತೋರಿಸ್ತಾ ಇರುವಂಥದ್ದು ನಿಮಗೆ. ಸೊ ಆಲ್ರೆಡಿ ಇದೇ ರೀತಿಯಾಗಿರುತ್ತೆ, ಈ ವರ್ಷ ಕೂಡ ಸೇಮ್ ಇರುತ್ತೆ. ಇದು ಡೆಮೋ ತೋರಿಸ್ತಾ ಇರೋದು ನಿಮಗೆ ಯಾವ ರೀತಿಯಾಗಿರುತ್ತೆ ಅಂತ. ಸೊ ಇಲ್ಲಿ ನಿಮ್ದು ಏನು ಮಾಡಬೇಕಂದ್ರೆ, ನಿಮ್ಮ ಒಂದು CET ನಂಬರ್ ಇರ್ಬೋದು, ಅಪ್ಲಿಕೇಶನ್ ನಂಬರ್ಗಳನ್ನು ಮತ್ತು ಸೀಕ್ರೆಟ್ ಕೀಗಳನ್ನು ಮತ್ತು ಏನಪ್ಪ ಅಂದರೆ ನಿಮ್ಮ ಇದನ್ನು ಇಮೇಲ್ ID ಪಾಸ್ವರ್ಡ್ಸ್ಗಳನ್ನು ಇಲ್ಲಿ ಹಾಕಿ ನೀವು ಲಾಗಿನ್ ಮಾಡಬೇಕಾಗತ್ತೆ. ಸೊ ಈ ಎಲ್ಲ ಒಂದು ಸ್ಟೆಪ್ಗಳನ್ನು ನೀವು ಲಾಗಿನ್ ಮಾಡಿದ ಮೇಲೆ ಸೊ ನಿಮಗೇನಾಗುತ್ತೆ ಅಂತಂದರೆ, ಮುಂದಿನ ಸ್ಟೆಪ್ಪಲ್ಲಿ ನಿಮಗೆ ಏನಾಗುತ್ತೆ, ಓಪನ್ ಆಗುತ್ತೆ. ಸೊ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಿಮಗೆ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಕಪ್ಪಿಗೆ ಆಗಿದೆ, ಬ್ಲಾಕ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಿಮ್ಮದು ಅಲಾಟ್ಮೆಂಟ್ ಸೀಟ್, ಆಮೇಲೆ ಕಾಲೇಜ್ ನೇಮು, ಕೋರ್ಸ್ ನೇಮು, ಫೀಸ್ ಇದೆ, ಹೌದಾ, ಬ್ಯಾಲೆನ್ಸ್ ಫೀಸನ್ನು ಕೊಟ್ಟಿದ್ದಾರೆ. ಈ ಕೆಳಭಾಗದಲ್ಲಿ ಅಡ್ಮಿಷನ್ ಚಾಯ್ಸ್ ಎಂಟ್ರಿ ಅಂತ ಇದೆ, ಹೌದಾ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಕೆಳಭಾಗದಲ್ಲಿ ಅಡ್ಮಿಷನ್ ಅಂತಿದೆ ಒಂದು ಸೆಕ್ಷನಲ್ಲಿ, ಅಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ ಅಂತ ಕಾಣಿಸ್ತಾ ಇದೆ. ಸೊ ಅದು ಕೆಳಭಾಗದಲ್ಲಿ ಬಂದರೆ ನಿಮಗೆ ಇನ್ನು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಈ ರೀತಿಯಾಗಿ ಚಾಯ್ಸ್ ಎಂಟ್ರಿ, ಡೌನ್ಲೋಡ್ ಚಲನ, ಪೇಮೆಂಟ್ ಹಿಸ್ಟ್ರಿ, ಪ್ರಿಂಟ್ ಅಡ್ಮಿಷನ್ ಆರ್ಡರ್, ಓಕೆ, ಅಡ್ಮಿಷನ್ ಆರ್ಡರ್ ಕಾಪಿ ಇದೆಯಲ್ಲ ಅದು ಡೌನ್ಲೋಡ್ ಆಗುತ್ತೆ. ಈ ಥರ 4 ಆಪ್ಷನ್ಗಳಿದ್ದಾವೆ. ಇಲ್ಲಿ ನೀವು ಏನು ಮಾಡಬೇಕಂತಂದರೆ ಡೌನ್ಲೋಡ್ ಚಲನ್ ಮಾಡ್ಕೋಬೇಕು. ಡೌನ್ಲೋಡ್ ಚಲನ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ, ನಿಮಗೆ ಡೌನ್ಲೋಡ್ ಚಲನ್ ಮಾಡ್ಕೊಂಡ್ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಚಲನ್ ಡೌನ್ಲೋಡ್ ಇದು ಬರುತ್ತೆ. ಏನಪ್ಪ ಅಂತಂದರೆ ನಿಮಗೆ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ನೆಫ್ಟ್, RTGS, ಪೇಮೆಂಟ್ ಎನಿ ಬ್ರ್ಯಾಂಚ್ ಅಂತ ಬರುತ್ತೆ. ಇಲ್ಲಿ 3 ಬ್ಯಾಂಕ್ಗಳನ್ನು ಕೊಡ್ತಾರೆ ನಿಮ್ಮಗಳಿಗೆ. ಓಕೆ, ಈ ವರ್ಷ ಬ್ಯಾಂಕ್ ಚೇಂಜೂ ಆಗ್ಬೋದು ಅಥವಾ ಇದೇ ಇರ್ಬೋದು. ಯೂನಿಯನ್ ಬ್ಯಾಂಕು, ICICI ಬ್ಯಾಂಕು, HDFC ಬ್ಯಾಂಕ್ ಅಂತ ಇದೆಯಲ್ಲ. ಸೊ ಇದು ಡೆಮೋ ತೋರಿಸ್ತಾ ಇರೋದು. ಈ ರೀತಿಯಾಗಿ ನಿಮಗೆ 3 ಆಪ್ಷನ್ಗಳನ್ನು ತೋರಿಸುತ್ತೆ, ಯಾವ ಬ್ಯಾಂಕ್ ಚಲನ್ ನಿಮಗೆ ಬೇಕು ಅಂತ ತೋರಿಸುತ್ತೆ. ಸೊ ಇಲ್ಲಿ ನಿಮ್ಗೆ ಯಾವುದು ಬೇಕಾದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ನಿಯರೆಸ್ಟ್ ಯಾವುದಿದೆ ಅಥವಾ ನಿಮ್ಮ ಇದರಲ್ಲಿ ನಿಮ್ದು ಯಾವ್ದು ಅಕೌಂಟ್ ಇದೆ, ಇದರಲ್ಲಿ ನಿಮ್ದು ಅಕೌಂಟ್ ಇಲ್ಲ ಅಂದರೂ ನಡೀತಿದೆ, ತೊಂದರೆ ಇಲ್ಲ. ಆದರೆ ನೀವೇನು ಮಾಡ್ಬೋದು ಅಂತಂದರೆ, ಇಲ್ಲಿ ಕಾಮನ್ ಆಗಿ ನೀವು ಯೂನಿಯನ್ ಬ್ಯಾಂಕ್ ತೊಗೊರಿ. ನಿಮ್ಮ ನಿಯರೆಸ್ಟ್ ನಿಮ್ಮ ಒಂದು ಬ್ರ್ಯಾಂಚಲ್ಲಿ ಇರಬೇಕು, ನಿಮ್ಮ ಊರಲ್ಲೇ ಬ್ರ್ಯಾಂಚ್ ಇರಬೇಕು, ಹೌದಾ, ಅಂಥದ್ದು. ಅಥವಾ ನಿಮ್ಗೆ ತೊಂದರೆ ಆಗಬಾರ್ದು, ಆ ರೀತಿದಂತ ಏನು ಮಾಡ್ಕೊರಿ, ಇಲ್ಲಿ ನೀವು ಬ್ರ್ಯಾಂಚ್ಗಳನ್ನು ಇಲ್ಲಿ ಟಿಕ್ ಮಾಡ್ಕೊಳ್ರಿ. ಸೊ ಟಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ. ಓಕೆ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಂದರೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಪ್ಪ ನಾನು 3 ಡೌನ್ಲೋಡ್ ಮಾಡ್ಕೊಂಡ್ಬಿಡ್ತೀನಿ ಅಂದರೆ 3 ಮಾಡ್ಕೋಬೋದು. 3 ಬೇಕಂದ್ರೆ 3 ಮಾಡ್ಕೋಬೋದು. 3 ತೊಗೊಂಡು ಯಾವುದು ಕನ್ವೀನಿಯಂಟ್ ಆಗುತ್ತೆ ಅದನ್ನು ಹೋಗಿ ಪೇಮೆಂಟ್ ಕೂಡ ಮಾಡ್ಬೋದು. ಬಟ್ ಇಲ್ಲಿ ಒಂದನ್ನು ಮಾಡ್ಕೊಂಡ್ರೆ ಒಳ್ಳೆಯದು, ಯಾಕಂದ್ರೆ ಸುಮ್ಮನೆ ಎದಕ್ಕೆ ಬೇಕು ಒನಾದು ಉಳ್ಕಿದೆಲ್ಲ ಅಂಥೇಳಿ. ಸೊ ಒಂದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಕೆಳಭಾಗದಲ್ಲಿರುವಂಥ ಒಂದು ಡೌನ್ಲೋಡ್ ಲಿಂಕಿಗೆ ಟಿಕ್ ಮಾಡಿ ಡೌನ್ಲೋಡ್ ಲಿಂಕಿಗೆ ಕ್ಲಿಕ್ ಮಾಡಿದರೆ ನಿಮ್ಗೆ ಆರ್ಡ್ರ್ ಕಾಪಿ ಡೌನ್ಲೋಡ್ ಆಗುತ್ತೆ. ಆರ್ಡ್ರ್ ಕಾಪಿ ಚಲನ್ ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ಚಲನ್ ಈ ರೀತಿಯಾಗಿ ಡೌನ್ಲೋಡ್ ಆಗುತ್ತೆ. ಇದು ನೀವೇನು ಮಾಡಬೇಕು, ಪ್ರಿಂಟ್ ತೊಗೋಬೇಕಾಗತ್ತೆ. ಸೊ ಪ್ರಿಂಟ್ ತಕ್ಕೊಂಡು ಇದನ್ನು ನೀವೇನು ಮಾಡಬೇಕು, ಇದು ಜೆರಾಕ್ಸ್ ಪ್ರಿಂಟ್ ನಡೀತಿದೆ, ಕಲರ್ ಪ್ರಿಂಟ್ ಇದ್ರೂ ಕಲರ್ ಪ್ರಿಂಟ್. ಇಲ್ಲಿ ನಿಮಗೆ ಮೂರು ಕಾಪಿಗಳು ಬರ್ತವೆ. ಒಂದು ಬ್ಯಾಂಗ್ಳೂರು ಇಟ್ಕೊತಾರೆ, ಒಂದು ನೀವು ಇಟ್ಕೊತೀರಿ, ಇನ್ನೊಂದನ್ನು ಅಡ್ಮಿಷನ್. ಓಕೆ, ಅಡ್ಮಿಷನ್ಗೆ ಹೋದಾಗ ಅಲ್ಲಿ ಕಾಲೇಜ್ ಕಾಪಿ ಅಂತ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇದು ಬಂದ ಮೇಲೆ ನೀವು ಪೇಮೆಂಟ್ ಮಾಡಿ ಬಂದ ಮೇಲೆ ನೀವು ಸೊ 4ನೇ ಪಾಯಿಂಟ್ ಇದೆ ನೋಡಿರಿ, ಪ್ರಿಂಟ್ ಅಡ್ಮಿಷನ್ ಆರ್ಡರ್. ನೀವು ಪೇಮೆಂಟ್ ಮಾಡಿ ಬಂದ ಮೇಲೆ 2 to 3 hours ಆದಮೇಲೆ ನಿಮಗೆ ಪ್ರಿಂಟ್ ಅಡ್ಮಿಷನ್ ಆರ್ಡರ್ಗೆ ಕ್ಲಿಕ್ ಮಾಡಿದರೆ ಮತ್ತೆ ಸೇಮ್ ಪ್ರೊಸೀಜರ್, ಲಾಗಿನ್ ಮಾಡೋದು ಮತ್ತು ಸೇಮ್ ಎಲ್ಲನೂ ID ಪಾಸ್ವರ್ಡ್ ಎಲ್ಲನೂ ಹಾಕಿ ಓಪನ್ ಮಾಡಿದಾಗ ಪ್ರಿಂಟ್ ಅಡ್ಮಿಷನ್ ಆರ್ಡರ್ಗೆ ಕ್ಲಿಕ್ ಮಾಡಿದರೆ ಆರ್ಡರ್ ಕಾಪಿ ಡೌನ್ಲೋಡ್ ಆಗುತ್ತೆ.